ಅಷ್ಟಮಿ ಉಂಡೆ ಎಂದೇ ಹೆಸರುವಾಸಿಯಾದ ಅರಳಿನ ಉಂಡೆಯನ್ನು ಇವತ್ತು ಮಾಡುತ್ತಿದ್ದೇನೆ. ಹೇಗೆ ಮಾಡುವುದೆಂದು ನೋಡೋಣ. ಅರಳು ಅಥವಾ ಹೊದಳಿನಲ್ಲಿ ಭತ್ತದ ಸಿಪ್ಪೆ ಉಳಿದಿದ್ದರೆ ಅದನ್ನು ತೆಗೆದು ಸ್ವಚ್ಛಪಡಿಸಿಕೊಳ್ಳಬೇಕು. ಸ್ವಚ್ಛಪಡಿಸಿದ ಅರಳನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿಕೊಳ್ಳಬೇಕು. 3 ಕಪ್ ಅರಳನ್ನು ಬಳಸಲಾಗಿದೆ. ಹುಡಿ ಮಾಡಿಕೊಳ್ಳಬೇಕು, ಆದರೆ ತೀರಾ ನುಣ್ಣಗಿನ ಹುಡಿಯಾಗುವುದು ಬೇಡ. ಇದೀಗ ದಪ್ಪವಾದ ಸೇಮೆಯನ್ನು ಮಾಡಲು 1 ಕಪ್ಪು ಕಡಲೆ ಹುಡಿಯನ್ನು ತೆಗೆದುಕೊಳ್ಳಲಾಗಿದೆ. ಕಲಸಿಕೊಳ್ಳುವಾಗ ಗಂಟಾಗದಂತೆ ಇರಲು ಮೊದಲು ಅದನ್ನು ಜರಡಿ ಹಿಡಿದುಕೊಂಡರೆ ಉತ್ತಮ. 1/4 ಟೀ ಚಮಚ ಉಪ್ಪು ಹಾಕಿ ಸ್ವಲ್ಪವೇ ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. 1/4 ಕಪ್ಪಿಗಿಂತಲೂ ಕಡಿಮೆ ನೀರು ಸಾಕಾಗುತ್ತದೆ. ಮೃದುವಾದ ಹಿಟ್ಟನ್ನು ಮಾಡಿಕೊಳ್ಳಿ. ದೊಡ್ಡ ತೂತುಗಳಿರುವ ಸೇಮೆ ಮುಟ್ಟನ್ನು ತೆಗೆದುಕೊಂಡು ಒಳಬದಿಗೆ ಎಣ್ಣೆಯನ್ನು ಸವರಿ ತಯಾರಿಸಿದ ಹಿಟ್ಟನ್ನು ಒಳಗೆ ತುಂಬಿಸಿ ಸಿದ್ಧಪಡಿಸಿಟ್ಟುಕೊಳ್ಳಬೇಕು. ಸೇಮೆಯನ್ನು ಕರಿಯುವುದಕ್ಕಾಗಿ ಎಣ್ಣೆಯನ್ನು ಬಾಣಲೆಯಲ್ಲಿ ಬಿಸಿಯಾಗಲು ಇಡಬೇಕು. ಎಣ್ಣೆ ಚೆನ್ನಾಗಿ ಬಿಸಿಯಾದಾಗ ಸೇಮೆಯನ್ನು ಒತ್ತಿಕೊಳ್ಳಬೇಕು. ಹದಿನೈದು 20 ಸೆಕೆಂಡುಗಳ ಕಾಲ ಹಿಟ್ಟು ಬೇಯುವವರೆಗೆ ಸೌಟಿನಲ್ಲಿ ತಿರುಗಿಸಬಾರದು. ಮಧ್ಯಮ ಉರಿಯಲ್ಲಿ ಎರಡೂ ಬದಿ ಹೊಂಬಣ್ಣ ಬರುವವರೆಗೆ ಹುರಿದುಕೊಳ್ಳಬೇಕು. ಗುಳ್ಳೆಗಳು ಕಡಿಮೆಯಾದಾಗ ಚೆನ್ನಾಗಿ ಗರಿಗರಿಯಾಗಿರುತ್ತವೆ. ಆಗ ಎಣ್ಣೆಯಿಂದ ತೆಗೆದು ಬಿಡಬೇಕು. ಇದೇ ರೀತಿ ಇನ್ನೊಮ್ಮೆ ಉಳಿದ ಹಿಟ್ಟನ್ನು ಕರಿದಿಟ್ಟುಕೊಳ್ಳಬೇಕು. ಒಂದು ಕಪ್ಪು ಕಡಲೆ ಹುಡಿಯ ಸೇಮೆ ತಯಾರಿಸಿದರೂ ಇಲ್ಲಿ ಸ್ವಲ್ಪ ಅಂಶವನ್ನು ಮಾತ್ರ ಲಡ್ಡು ಮಾಡುವಾಗ ಬಳಸಲಾಗಿದೆ. ಸೇಮೆಯನ್ನು ಚಿಕ್ಕ ತುಂಡುಗಳಾಗಿಸಿಕೊಳ್ಳಿ. ಬಾಣಲೆ ಬಿಸಿಯಾಗಲು ಇಟ್ಟು ಚೆನ್ನಾಗಿ ಕಾದ ನಂತರ 1/4 ಕಪ್ಪಿನಷ್ಟು ಕಪ್ಪು ಎಳ್ಳನ್ನು ಹಾಕಿ ಬಿಸಿ ಪಾತ್ರೆಗೆ ಹಾಕಿದರೆ ಕೂಡಲೇ ಮತ್ತು ಸರಿಯಾಗಿ ಎಳ್ಳು ಸಿಡಿಯತೊಡಗುತ್ತದೆ. ಆದರೆ ತಣ್ಣಗಿನ ಪಾತ್ರೆಗೆ ಅಥವಾ ನೀರಿನ ತೇವ ಇರುವ ಪಾತ್ರೆಗೆ ಹಾಕಿದರೆ ಹಲವು ಬಾರಿ ಎಳ್ಳು ಸಿಡಿಯುವುದೇ ಇಲ್ಲ. ಜೋರಾಗಿ ಪಟಪಟನೆ ಸಿಡಿಯುವವರೆಗೆ ಹುರಿದುಕೊಳ್ಳಬೇಕು. 1/4 ಕಪ್ಪಿನಷ್ಟು ನೆಲಕಡಲೆ ಬೀಜಗಳನ್ನು ಬಾಣಲೆಗೆ ಹಾಕಿ ಹುರಿದುಕೊಳ್ಳಬೇಕು. ಕಪ್ಪು ಚುಕ್ಕಿಗಳು ಬೀಳುತ್ತವೆ, ಸಿಪ್ಪೆ ಒಡೆಯತೊಡಗುತ್ತವೆ, ಪಟಪಟವಾಗಿ ಒಂದೊಂದು ಸಿಡಿಯುತ್ತದೆ, ಹುರಿದ ಪರಿಮಳ ಬರುತ್ತದೆ. ಅಲ್ಲಿಯವರೆಗೆ ಹುರಿಯಬೇಕು. ನಂತರ ಬಾಣಲೆಯಿಂದ ತೆಗೆದು ಪಕ್ಕಕ್ಕೆ ಇಟ್ಟು ತಣಿಯಲು ಬಿಡಬೇಕು. ನೆಲಕಡಲೆ ತಣಿದ ನಂತರ ಒಂದು ಲಕೋಟೆಯಲ್ಲಿ ಹಾಕಿ ಮುಚ್ಚಿ ಲಟ್ಟಣಿಗೆಯನ್ನು ಅದರ ಮೇಲೆ ಹಗುರವಾಗಿ ಉರುಳಿಸಿ. ಆಗ ಸಿಪ್ಪೆ ಸುಲಭವಾಗಿ ಬಿಟ್ಟುಕೊಳ್ಳುತ್ತದೆ, ಚಿಕ್ಕದಾದ ತುಂಡುಗಳು ಆಗುತ್ತವೆ.
ಕೇರಿಕೊಳ್ಳುತ್ತಾ ಮತ್ತು ಗಾಳಿ ಊದುತ್ತಾ ಸಿಪ್ಪೆಯನ್ನು ಸುಲಭವಾಗಿ ಬೇರ್ಪಡಿಸಿಕೊಳ್ಳಬಹುದು. ಅನುಕೂಲವಿದ್ದರೆ ಕೇರಿಕೊಳ್ಳುವ ಕೆಲಸವನ್ನು ಮನೆಯ ಹೊರಗೆ ಮಾಡಬಹುದು. ಆಗ ಅಡಿಗೆ ಕೋಣೆಯಲ್ಲಿ ಕಸವಾಗುವುದನ್ನು ತಪ್ಪಿಸಬಹುದು. ಈಗ ಒಂದು ದೊಡ್ಡ ಪಾತ್ರೆಗೆ ಅರಳಿನ ಹುಡಿಯನ್ನು ಹಾಕಿ, ಹುರಿದ ಎಳ್ಳನ್ನು ಹಾಕಿ, ಹುರಿದ ಸಿಪ್ಪೆ ತೆಗೆದ ನೆಲಕಡಲೆ ಚೂರುಗಳನ್ನು ಹಾಕಿ, ಹುರಿದ ಸೇಮೆ ಚೂರುಗಳನ್ನು ಹಾಕಿ, ಏಲಕ್ಕಿ ಹುಡಿಯನ್ನು ಹಾಕಿ, 4 ಟೀ ಚಮಚದಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಬೇಕು. ಒಂದು ಬಾಣಲೆ ಬಿಸಿಯಾಗಲಿಟ್ಟು ಜಜ್ಜಿದ ಬೆಲ್ಲವನ್ನು 1/4 ಕಪ್ಪಿನಷ್ಟು ಹಾಕಬೇಕು. 1/4 ಕಪ್ಪಿನಷ್ಟು ನೀರನ್ನು ಸೇರಿಸಬೇಕು. ಬೆಲ್ಲ ಕರಗಲಿ. ಬೆಲ್ಲ ಕರಗಿದ ನಂತರ ಸ್ವಲ್ಪ ಹೊತ್ತು ಕುದಿದು ಪಾಕಗೊಳ್ಳಲಿ. ಪಾಕದ ಹದ ಹೇಗಿರಬೇಕೆಂದರೆ, ನೀರಿಗೆ ಹಾಕಿದಾಗ ಬೆಲ್ಲ ಕರಗಬಾರದು. ಬೆಲ್ಲ ಮೃದುವಾದ ಗೋಳಿ ಆಕಾರಕ್ಕೆ ಬರುವಂತಿರಬೇಕು. ಅರಳಿನ ಮಿಶ್ರಣಕ್ಕೆ ಬಿಸಿ ಬಿಸಿಯಾದ ಬೆಲ್ಲದ ಪಾಕವನ್ನು ಸೋಸಿಕೊಂಡು ಹೊಯ್ಯಬೇಕು. ಸೌಟಿನಲ್ಲಿ ಒಮ್ಮೆ ಚೆನ್ನಾಗಿ ಬೆರೆಸಿಕೊಳ್ಳಬೇಕು. ಕೈಗೆ ತುಪ್ಪ ಸವರಿಕೊಂಡು ಬಿಸಿ ಬಿಸಿಯಾಗಿಯೇ ಉಂಡೆಯನ್ನು ಕಟ್ಟಿಕೊಳ್ಳಬೇಕು. ಆರೋಗ್ಯಕರವೂ ರುಚಿಕರವೂ ಆದ ಈ ಉಂಡೆಗಳನ್ನು ಬೇಗನೆ ತಯಾರಿಸಬಹುದು. ಸಾಮಾನ್ಯವಾಗಿ ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಈ ಉಂಡೆಯನ್ನು ತಯಾರಿಸುತ್ತಾರೆ. ಕೆಲವರು ಇದಕ್ಕೆ ಗೋಡಂಬಿಗಳನ್ನು ಹೆಚ್ಚಿನ ರುಚಿಗೋಸ್ಕರ ಸೇರಿಸುತ್ತಾರೆ. ಬಿಸಿ ಬಿಸಿಯಾಗಿ ಕಟ್ಟಲು ಕಷ್ಟವಾಗುವವರು ತುಪ್ಪವನ್ನು ಸವರಿಕೊಂಡು ಉಂಡೆ ಕಟ್ಟಿಕೊಳ್ಳಬಹುದು. ಹಾಗೆಯೇ ನೀರಾಗಿರುವ ಬೆಲ್ಲದ ಪಾಕವನ್ನು ಮುಟ್ಟಿಕೊಂಡು ಕೂಡ ಉಂಡೆಗಳನ್ನು ಕಟ್ಟಿಕೊಳ್ಳಬಹುದು. ಎಲ್ಲರಿಗೂ ಪ್ರಿಯವಾಗುವಂತಹ ಈ ಉಂಡೆಗಳನ್ನು ನೀವು ಮಾಡಿ ನೋಡಿ.